ಹಾಯ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಯಶಸ್ವಿ ಉದ್ಯಮಿದಾರನ ಪರಿಚಯಿಸುವ ಒಂದು ಸರಣಿಯನ್ನು ಪ್ರೈಡ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಮಾಡಿದೆ. ನಾನು ನವೀನ್ ಸುರೇಶ್. ಸೊ ಇವತ್ತಿನ ಅತಿಥಿಗಳು ಬಂದ್ಬಿಟ್ಟು ಉದ್ಯಮಿದಾರರನ್ನೇ ಬೆಳೆಸೋವಂಥ ಒಬ್ಬರು ಮಾಸ್ಟರ್ ಕೋಚ್. ಸೊ ಕನ್ನಡದಲ್ಲಿ ಪ್ರಪ್ರಥಮ ಮಾಸ್ಟರ್ ಕೋಚ್ ಬಿಸ್ನೆಸ್ ಯೂನಿಟ್ಗೆ ಉದ್ಯಮಿದಾರರನ್ನ ಗ್ರೋತ್ ಮಾಡಿ ಸೊ ಉದ್ಯಮಿದಾರರನ್ನ ಬೆಳೆಸ್ತಾ ಇರ್ತಂಥ ಮಾಸ್ಟರ್ ಕೋಚ್ ಸತ್ಯ ಸರ್, BTA Business Tycoon Academy, and Satya sir is the founder, and Anu ma'am is the co-founder of BTA. So I have an interview with Master Coach Satya sir and Anu ma'am. So thank you. Namaskara. Welcome ma'am. ಹಾಂ ಸರ್, ನಿಮ್ಮ ಸಕ್ಸಸ್ಫುಲ್ ಜರ್ನಿ ನೋಡ್ತಾ ಇದ್ರೆ ನಮಗೂ ಒಂಥರ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಸೊ ಹೇಗೆ ಅಂದರೆ ನಾವು ಪ್ರೀವಿಯಸ್ಲಿ ನಾನು ಕೂಡ ಉದ್ಯಮಿದಾರರಾಗಿದ್ದವನು. ಸೊ ಮಧ್ಯದಲ್ಲಿ ನನಗೂ ಸ್ವಲ್ಪ ಬ್ರೇಕ್ ಡೌನ್ ಆಯಿತು. ಸೊ ಉದ್ಯಮದಾರನ ಬಿಟ್ಟು ನಾನು ಜಾಬ್ ಫೇಸ್ ಶಿಫ್ಟ್ ಆದೆ. ಸೊ ಇದೇ ರೀತಿ ಸುಮಾರು ಜನ ಉದ್ಯಮಿದಾರರು ಹೋಗಿ ಇದು ಎಂಪ್ಲಾಯ್ಮೆಂಟ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಸೊ ಇದು ಇಂಥವ್ರಿಗೆ ಏನು ಇದನ್ನು ಕೊಡ್ತಾರೆ ಸರ್ ಗೈಡ್ಲೈನ್ಸ್? ಏನಾಗುತ್ತೆ, ವ್ಯಾಪಾರ ಬಿಸ್ನೆಸ್ ಅನ್ನೋದು ಎಲ್ರಿಗೂ ಆಸೆ ಇದೆ, ಕನಸಿದೆ, ಬೆಳಿಬೇಕಂತ. ನನಗೂ ಕನಸಿತ್ತು. ನಾನು ಬಿಸ್ನೆಸ್ನ ಶುರು ಮಾಡಕ್ ಬಂದು ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ್ದೆ. ಒಂದು ವರ್ಷ ಕೆಲಸ ಮಾಡಿದ್ದೆ. ಪ್ರಿಂಟಿಂಗ್ ಪ್ರೆಸ್ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಒಂದು 75,000 ಸಾಲ ಮಾಡಿ. ಐ ಫೇಲ್ಡ್ ಲಿಟ್ರಲಿ. ಲೈಕ್ ಮಾರ್ಕೆಟಿಂಗ್ ಗೊತ್ತಿರಲಿಲ್ಲ, ಫೈನಾನ್ಸ್ ಗೊತ್ತಿರಲಿಲ್ಲ, ಹೇಗೆ ಒಂದು ಸಂಸ್ಥೆ ಬೆಳೆಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಐ ಫೇಲ್ಡ್ ದೇರ್. ಸೊ ಆಗ ವಾಪಸ್ ನೋಡಿದಾಗ ತುಂಬ ಜನ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತಿದ್ರು. ಬಟ್ ಎಂಪ್ಲಾಯ್ಮೆಂಟ್ಗೆ ಹೋದಾಗ ಏನಾಗುತ್ತೆ, ಜೀವನ ನಡೆಸ್ಬೋದು. ಬಿಸ್ನೆಸ್ ಮಾಡಿದಾಗ ಫೈನಾನ್ಸ್ ಮತ್ತು ನಾಲೆಜ್ನ ಇಟ್ಕೊಂಡು ಒಂದು ಸಂಪತ್ಭರಿತ ಜೀವನ ನಡೆಸ್ಬೋದು, ನಾವು ಬೆಳೆಸ್ಬೋದು, ಒಂದು ಉದ್ದಿಮೆ ಕಟ್ಬೋದು. ಸೊ ಲೈಕ್ ನಾನು ಫೇಲ್ ಆಗಿದೆ, ನನಗೊಂದು ಪ್ರೇರೇಪಣೆ, ನಾನೇನಿಗೆ ಫೇಲ್ ಆದೆ ಮತ್ತು ಬೇರೆಯವ್ರು ಏನಕ್ಕೆ ಫೇಲ್ ಆದರು ಅಂತ ನೋಡಿದಾಗ, ಸೊ ಈ ಫೇಲಿಂದ ಹೊರಗಡೆ ಬರಬೇಕಾದ್ರೆ ನಾವು ಶಾಲೆ ಕಾಲೇಜಲ್ಲಿ ಏನು ಕಲಿತೀವಿ ತುಂಬ ಕಡಿಮೆ ನಮ್ಮ ನಿಜವಾದ ಬಿಸ್ನೆಸ್ ನಡೆಸಲಿಕ್ಕೆ ಬೇಕಾಗಿರೋ ನಾಲೆಜು. ಸೊ ನಾವು ಬೇರೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ 22ನೇ ವಯಸ್ಸಿಗೆ ಒಂದು ದೊಡ್ಡ ಸಂಸ್ಥೆ ಕಟ್ಟಿದೆ. ನಾನು ಒಂದು 5 ವರ್ಷ ಫೇಲ್ ಆಗಿದ್ದವನು 22ನೇ ವಯಸ್ಸಿಂದ 3 ವರ್ಷಕ್ಕೆ 26ನೇ ವಯಸ್ಸಿಗೆ ದೊಡ್ಡ 168 ಜನರ ಕಂಪ್ನಿ. ಅದು ನನಗೊಂದು ಪ್ರೇರೇಪಣೆ. ನಾನು ಕನ್ನಡದಲ್ಲಿ ಕರ್ನಾಟಕದ ಉದ್ಯಮಿಗಳಿಗೆ ಬಿಸ್ನೆಸ್ ಕೋಚಿಂಗ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದು. ಶುರು ಮಾಡಿದ್ದು 2008ರಲ್ಲಿ ಬೆಂಗಳೂರಲ್ಲಿ. 32ನೇ ವಯಸ್ಸು ಸ್ಟಾರ್ಟ್ ಮಾಡಿದ್ದು. ಕನ್ಸ್ಯೂಮ್ಯಾಕ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಸೊ ಇದು ಎಷ್ಟು ಜನ ಉದ್ಯಮಿದಾರರು ಇದ್ದೀರಿ, ಎಷ್ಟು ಜನ ಉದ್ಯೋಗಿಗಳಿದ್ದಾರೆ ಸರ್ ನಿಮಗೆ? ನಮ್ಮಲ್ಲಿ ಲೈಕ್ ನಂದು ಮೇಜರ್ ಬಿಸ್ನೆಸ್ ಬಂದು ನಾನು 2 ಭಾಗದಲ್ಲಿ ಮಾಡಿದ್ದು. ಒಂದು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಕಂಪ್ನಿ, ಕನ್ಸ್ಯೂಮರ್ ವರ್ಡ್ ಅಂತೇಳಿ ನಡೆಸಿದ್ದು. ಓಕೆ. ಸೊ ಕನ್ಸ್ಯೂಮರ್ ವರ್ಡ್ ಸ್ಟಾರ್ಟ್ ಮಾಡಿದ್ದು 1999. ಅದಕ್ಕಿಂತ ಹಿಂದೆ ತುಂಬ ಚಿಕ್ಕ ವಯಸ್ಸಲ್ಲೇ SSLC ಮುಗಿಸಿ 1 ವರ್ಷ PUC ಟೈಮಲ್ಲೇ ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ 1999 ಅಂದರೆ ನನಗೆ ಅವಾಗ 22 ವರ್ಷ ಆಗಿತ್ತು. ಆಗ್ಲೇ ಡೋರ್ ಟು ಡೋರ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿಂದ 20 ವರ್ಷ ಡೋರ್ ಟು ಡೋರ್ ಮಾರ್ಕೆಟಿಂಗ್, 46 ಬ್ರಾಂಚ್ ಮಾಡಿದ್ದು. ಅದು ನನ್ನ ಮೊದಲನೇ ಸಕ್ಸಸ್ಸು. ಸೊ ಅದರಲ್ಲಿ ಒಂದು 400 ಜನ ಫೀಲ್ಡ್ ವರ್ಕ್ ಮಾಡ್ತಾ ಇದ್ರು. ಓಕೆ ಸರ್. ಸೊ ಈ ಫೀಲ್ಡ್ಗೆ ಹೆಂಗೆ ಸ್ವಿಚ್ ಓವರ್ ಆಗಿದೆ ಸರ್? ಸೊ ಕೋಚಿಂಗ್ ಮಾಡಬೇಕು, ಸೊ ಉದ್ಯಮಿದಾರನ್ನೇ ಮಾಡಬೇಕು ಅಂತ ಈ ಫೀಲ್ಡ್ನ ಚೂಸ್ ಮಾಡಿ ಸುಮಾರು ಕೋಚಿಂಗ್ ಇತ್ತು. ಸೊ ಯೋಗ ಕೋಚಿಂಗ್ ಇದೆ, ಇದಕ್ಕೂ ಸಂಬಾಟ್ ಪರ್ಸನಾಲಿಟಿ ಕೋಚಿಂಗ್ ಇದೆ. ಸೊ ಇದು ಉದ್ಯಮಿದಾರನ್ನೇ ಈ ಫೀಲ್ಡ್ ವೈ ಚೂಸ್ ಅಂತ? ಇದಕ್ಕೊಂದು ಕಾರಣ ಅಂದರೆ, ನಮ್ಮ ಫಸ್ಟ್ ಸಕ್ಸಸ್ ಪಡೆದಂಥ 3ನೇ ವರ್ಷದ ಆನಿವರ್ಸರಿನಲ್ಲಿ ಒಬ್ಬ ರೂಪೇಶ್ ಅನ್ನೋ ಹುಡುಗ ಡೋರ್ ಟು ಡೋರ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಹುಡುಗ ಇದ್ದ. ಆ ಹುಡುಗನ ತಂದೆನೂ ಆನಿವರ್ಸರಿಗೆ ಬಂದಿದ್ರು. ಅವರು ಲಂಚ್ ಟೈಮಲ್ಲಿ ಬಂದ್ಬಿಟ್ಟು ವಿಶ್ ಮಾಡಿ, ನೋಡಿ ಸರ್, ನನ್ನ ಮಗ SSLC ಮುಗಿಸಿರೋನು, ಕಾಲೇಜಿಗೆ ಹೋಗು ಅಂದರೆ ಹೋಗಿಲ್ಲ, ನಿಮ್ಮ ಜೊತೆ ಪಾರ್ಟ್ ಟೈಮ್ ಅಂತ ಬಂದವನು 6 ತಿಂಗಳೇ ನಿಮ್ಮ ಜೊತೆಲೇ ಇದ್ದಾನೆ. ಬಟ್ ಒಂದು ಖುಷಿ ವಿಚಾರ ಏನಂದರೆ 25,000 ರೂಪಾಯಿ ದುಡ್ಡು ಕೊಟ್ಟಿದ್ದಾನೆ. ನಾನು 4 ವರ್ಷ ಬಡ್ಡಿ ಕಟ್ಟಿದ್ದನ್ನ ನಮ್ಮ ಹುಡುಗ 6 ತಿಂಗಳ ಖಾಲಿ ಅಸಲು ತೀರಿಸ್ಬಿಟ್ಟ ಅಂತ ಹೇಳ್ದ. ಸೊ ನಾನು ಅದ್ರ ಹಿಂದೆ ಫೇಲ್ ಆಗಿದ್ದವನು, 5-6 ವರ್ಷ ಬಡ್ಡಿ ಕಟ್ಟಿದ್ದವನು. ಸೊ ನನಗೆ ಅನಿಸಿದ್ದು, ಹೋಗಿ ಎಷ್ಟು ಜನ ಬಿಸ್ನೆಸ್ ಓನರ್ಸ್ಗೆ ಎಲ್ಲೂ ಒಂದು ಕೋಚಿಂಗ್ ಆಗಲಿ, ಒಂದು ಮೆಥಡ್ ಆಗಲಿ ಇಲ್ಲ. ಸೊ ಅದೇ ವರ್ಷದಲ್ಲಿ ನಾನು ಮದುವೆ ಆದೆ, ನಮ್ಮ ಧರ್ಮಪತ್ನಿ ಅನುರಾಧ. ಸೊ ಇಬ್ರು ನಾವು ಹೀಗೆ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಕಲಿತಾ ಇದ್ವಿ. ಹಾಗೆ ನಾನು ಒಂದ್ಸತಿ ಹೀಗೆ ಮಾತಾಡ್ತಾ, ನಾನು ಒಂದು ಕೋಚ್ ಆಗಬೇಕು, ಜೀವನದಲ್ಲಿ ಒಂದು ಸಾಧನೆ ಮಾಡಿದ್ದಾದ್ಮೇಲೆ ಕರ್ನಾಟಕದ ಉದ್ಯಮಿಗಳು ಬೆಳೆಸ್ಲಿಕ್ಕೆ ಮಾಡ್ಬೇಕಂತ 2004
ಬೆಂಗಳೂರು ಮೈಸೂರು ಹೈವೇನಲ್ಲಿ ಚನ್ನಪಟ್ಟಣದಲ್ಲಿ ಕಾಫಿ ಶಾಪಲ್ಲಿ ಕೂತ್ಕೋಬೇಕು ಮಾತಾಡ್ತಾ ಇದ್ವಿ. 2005 ಚಾಲೂ ಮಾಡಿದ್ವಿ ಒಂದು ಕೋಚಿಂಗ್. ನನಗೆ ಒಳಗಡೆಯಿಂದ ಅನಿಸ್ತು ನಾನು ಇನ್ನೂ ಸ್ವಲ್ಪ ತಯಾರಿಲ್ಲ ಅಂತ. ಮತ್ತೆ ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ ಮತ್ತೆ 2007 ಸ್ಟಾರ್ಟ್ ಮಾಡಿದ್ವಿ. ಅಗೇನ್ 2018 ಫುಲ್ ಫ್ಲೆಡ್ಜ್ ಆಗಿ ಮಾಡ್ತೀವಿ. ಸೊ BTE 2007 ಲಾಂಚ್ ಮಾಡಿದ್ರಿ. ಹೌದು. ಸೊ ಇದರಲ್ಲಿ ನೀವು ಸೆಲ್ಫ್ ಮಾಸ್ಟರಿ ಅಂತ ಇದು ಮಾಡ್ತೀರಿ, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀರಿ. ಸೊ ಇದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ವ್ಯೂವರ್ಸ್ಗೆ ಇದನ್ನು ಕೊಡ್ಲಿಕ್ಕೆ ಐ ಲೈಕ್ ಟು ಅನುರಾಧ ಕೋ-ಫೌಂಡರ್ ಮಾತಾಡಲಿ ಹೇಳಿ ಅಂತ ಅವ್ರು ಹೇಳಲಿಕ್ಕೆ ಇಷ್ಟ. ಲೆಟ್ ಅಸ್ ಲಿಸನ್ ಟು ಹರ್. ಹಾಂ ಮೇಡಮ್, ಇದು ಸೆಲ್ಫ್ ಮಾಸ್ಟರಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮೇಡಮ್. ಸೊ how this course is going to inspire and transform the personality of the persons. In fact ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ವಿ ಸ್ಟಾರ್ಟೆಡ್ ವಿತ್ ಸೇಲ್ಸ್ ಪ್ರೋಗ್ರಾಮ್, ರೈಟ್. ಅದಾದ್ಮೇಲೆ ನಮಗೆ ರಿಯಲೈಸ್ ಆಯ್ತು ಒಂದು ಪ್ರೋಗ್ರಾಮ್ ಮಾಡಾದ್ಮೇಲಿಂದ ಸೇಲ್ಸ್ ಒಂದು ಟೆಕ್ನಿಕ್, ಬರೀ ಇದನ್ನ ಕಲ್ತ್ರೆ ಸಾಕಾಗೋದಿಲ್ಲ, ಅವರ ಕೋರ್ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರ ಅಂತರಾಳ ಅದ್ರ ಬದಲಾವಣೆ ಆದ್ರೆ ಆಟೋಮೆಟಿಕ್ ಆಗಿ ಅವರು ಒಳ್ಳೆ ಸೇಲ್ಸ್ ಪರ್ಸನ್ ಆಗ್ತಾರೆ, ಒಳ್ಳೆ ಬಾಸ್ ಆಗ್ತಾರೆ, ಒಳ್ಳೆ ಹಸ್ಬೆಂಡ್ ಆಗ್ತಾರೆ, ಒಳ್ಳೆ ಮಗ ಆಗ್ತಾರೆ, ಎಲ್ಲಾನು ಪಾಸಿಬಿಲಿಟಿ ಇದೆ. ಸೊ ಕೋರ್ ಬದಲಾವಣೆ ಆಗ್ಬೇಕು ಅಂತ. ಸೊ ಈ ಸೆಲ್ಫ್ ಮಾಸ್ಟರಿ ಕೋರ್ಸ್ ಅಲ್ಲಿ ನಾವು ಎಂಟೈರ್ ಅಂದ್ರೆ ಆಸ್ ಎ ಪರ್ಸನ್, ಒಬ್ಬ ಪರ್ಸನ್ ಆಗಿ, ಒಬ್ಬ ಮನುಷ್ಯನಾಗಿ ನಾನು ಒಳಗಡೆ ಏನ್ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಸೆಲ್ಫ್ ಮಾಸ್ಟರಿ ಕೋರ್ಸು ಸಾವಿರಾರು ಜನಕ್ಕೆ ಅವ್ರ ಲೈಫ್ ನ ದಾರಿ ಬದಲಾಯಿಸ್ತು. ಮೋರ್ ಇಂಪಾರ್ಟೆಂಟ್ಲಿ ನಾನಾಗಿರ್ಲಿ ಸತ್ಯ ಅವರಾಗಿರ್ಲಿ ಯಾವಾಗ್ಲೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಕ್ಲಾಸ್ನ ಸೆಲ್ಫ್ ಮಾಸ್ಟರಿ ಕ್ಲಾಸ್ ಕಂಡಕ್ಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ವಿ, ಆಪೋಸಿಟ್ ಅಲ್ಲಿ ಕೂತಿರೋರು ಯಾರು ಸೆಲ್ಫ್ ಮಾಸ್ಟರಿ ಅಟೆಂಡ್ ಮಾಡ್ತಿದ್ರೆ ಕೋರ್ಸ್ ಅವ್ರಿಗಿಂತ ಜಾಸ್ತಿ ನಾವು ಟ್ರಾನ್ಸ್ಫಾರ್ಮ್ ಆಗ್ತಾ ಇದೀವಿ. ಯಾಕೆಂದ್ರೆ ಮಾತಾಡ್ತಾ ಇದೀವಿ, ಕೇಳಿಸ್ಕೊಳ್ತಾ ಇದೀವಿ, ಅಷ್ಟು ತುಂಬಾ ಮುಖ್ಯವಾದ ನಾಲೆಡ್ಜ್ ಕೂಡ ಅದು ಒಬ್ಬ ಪರ್ಸನ್ ಆಗಿ ಬದಲಾವಣೆ ಹೆಂಗಾಗ್ಬೇಕು ಅಂತ. ಅಂಡ್ ಸೆಲ್ಫ್ ಮಾಸ್ಟರಿ ಕೋರ್ಸು ಇಲ್ಲಿವರೆಗೂ ಲಕ್ಷಾಂತರ ಜನನ ಬದಲಾವಣೆ ಮಾಡಿದೆ ಅವ್ರ ಲೈಫಲ್ಲಿ. ಇನಿಷಿಯಲಿ ದಿಸ್ ವಾಸ್ ಅ ಪೇಯ್ಡ್ ಕೋರ್ಸ್, ಬಟ್ ಇದನ್ನೇ ಫ್ರೀ ಆಗಿ ಕೊಡ್ಲಿಕ್ಕೆ ಏನಕ್ಕೆ ಪ್ರೇರೇಪಣೆ ಬಂತು ಮೇಡಮ್? ಯಾವ ಅದರಿಂದ ಒಂದು ದೊಡ್ಡ ಒಂದು ಸ್ಟೋರಿ ಇದೆ. ನಮ್ಮ ಸೆಲ್ಫ್ ಮಾಸ್ಟರಿ ಮೆಂಬರ್ಸ್ ಯಾರಿದ್ದಾರೆ ಅವರೆಲ್ಲ ಸೇರಿ ನಾವು ಸೇರಿ ರಿಲೀಸ್ ಮಾಡಿದಂತ ಒಂದು ಥಾಟ್ ಇದು. ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಸೆಲ್ಫ್ ಮಾಸ್ಟರ್ ಇರಬೇಕು ಅಂತ ಹೇಳ್ಬಿಟ್ಟು. ಸೆಲ್ಫ್ ಮಾಸ್ಟರಿ 5 ಮುಖ್ಯವಾದ ವಿಚಾರದ ಮೇಲೆ ಕೆಲಸ ಮಾಡುತ್ತೆ. ಮೈಂಡ್, ಫಿಸಿಕಲ್ ಬಾಡಿ ಆರೋಗ್ಯನ ಹೇಗೆ ನೋಡ್ಕೊಳ್ಬೇಕು, ಫ್ಯಾಮಿಲಿನ ಹೇಗೆ ನೋಡ್ಕೊಳ್ಬೇಕು, ಅವರ ಎಮೋಷನ್ಸ್ ನ ಹೇಗೆ ನೋಡ್ಕೊಳ್ಬೇಕು, ಅವರ ವ್ಯಾಲ್ಯೂಸ್ ನೈತಿಕತೆ ಹೇಗೆ ನೋಡ್ಕೊಳ್ಬೇಕು, ಅದರ ಜೊತೆಗೆ ಅವರ ಸ್ಪಿರಿಚುವಲ್ ಪಾತ್ ಅಂದ್ರೆ ಡಿವಿನಿಟಿ ಅಥವಾ ಅವರ ಒಳಗಡೆನ ಕ್ಲೆನ್ಸ್ ಹೆಂಗ್ ಮಾಡ್ಕೊಳ್ಬೇಕು ಅವ್ರ ಮೈಂಡ್ ನ. ಸೊ ಇದ್ರ ಮೇಲೆ ಕೆಲಸ ಮಾಡುತ್ತೆ, ಆಧ್ಯಾತ್ಮಿಕ. ಸೊ ಇದರಿಂದ ಸಾಕಷ್ಟು ಜನಕ್ಕೆ ಏನೋ ಲೈಕ್ ಒಂದು ಒಳ್ಳೆ ಪಾತ್ ಸಿಕ್ತು, ಅವರ ಬಿಸ್ನೆಸ್ ಅಲ್ಲಿ ಯಶಸ್ಸು ಸಿಕ್ತು. ಮುಖ್ಯವಾಗಿ ನಾವು ಅದೇ ರಿಯಲೈಸ್ ಮಾಡ್ಕೊಂಡಿದ್ದು, ಪರ್ಸನ್ ಸರಿ ಹೋಗ್ತಾ ಇದಾರೆ ಅಂದ್ರೆ ಆಟೋಮೆಟಿಕಲಿ ಬೇರೆ ಸರಿ ಹೋಗುತ್ತೆ. ಸೊ ಇದು ನಾವು ಫ್ರೀ ಆಗಿ ಕೊಡ್ಲಿಕ್ಕೆ ಕಾರಣ ನಮ್ಮ ಮೆಂಬರ್ಸ್ ಎಲ್ಲರೂ ಇದೆಲ್ಲರೂ ಕರ್ನಾಟಕದವ್ರಿಗೆಲ್ಲ ಸಿಗ್ಬೇಕಾಯ್ತು. ನೀವು ಟಿವಿನಲ್ಲಿ ಸೆಲ್ಫ್ ಮಾಸ್ಟರಿ ಬರಬೇಕು ಅಂತ ಹೇಳೋರು, ನಾವು ಇನ್ನೂ ಆ ಟೆಕ್ನಾಲಜಿ ಬೆಳೆದಿರ್ಲಿಲ್ಲ. 2016 ಟಿವಿನಲ್ಲಿ ಒಂದು ಪ್ರಶ್ನೆ ಉತ್ತರ ಕಾರ್ಯಕ್ರಮಗಳನ್ನ ನಡೆಸಿದ್ವಿ. 2019 ಆನ್ಲೈನ್ ಬಂದ್ವಿ, ಡಿಜಿಟಲೈಸೇಷನ್ ಮಾಡ್ಕೊಂಡು ನಮ್ಮ ಎಲ್ಲ ಪ್ರೋಗ್ರಾಮ್ಗಳನ್ನ. ಒಂದು ವರ್ಷ ಸೆಲ್ಫ್ ಮಾಸ್ಟರಿನ ಆನ್ಲೈನ್ ನಾವು ಪೇಯ್ಡ್ ಪ್ರೋಗ್ರಾಮ್ ಇಟ್ಟಿದ್ವಿ. ಹೀಗೆ ಒಂದು ಗುರು ಪೂರ್ಣಿಮಾ ಪ್ರೋಗ್ರಾಮ್ ಅಲ್ಲಿ ನಮ್ಮ ಆಫೀಸ್ ಸ್ಟಾಫ್ ಮಾತಾಡ್ತಾ ನಾವು ಸೆಲ್ಫ್ ಮಾಸ್ಟರಿ ಯಾಕೆ ಫ್ರೀ ಆಗಿ ಎಲ್ರಿಗೂ ಕೊಡ್ಬೋದು ಅಂತ ಹೇಳಿದ್ರು. ಹೆಂಗೂ ನಮ್ದು ಆ ಥಾಟ್ ಇತ್ತು. ಸೊ 2022 ಗುರು ಪೂರ್ಣಿಮೆಯಿಂದ ನಾವು 2 years 22 ಅಲ್ಲಿಂದ ಇಲ್ಲಿವರೆಗೂ ಐ ಥಿಂಕ್ 21 ಅನ್ಸುತ್ತೆ 22 ಗುರು ಪೂರ್ಣಿಮೆಯಿಂದ ನಾವು ಇದುವರೆಗೂ ಒಂದು 6,000 ಸೆಲ್ಫ್ ಮಾಸ್ಟರಿ ಕೋರ್ಸ್ಗಳನ್ನ ತಗೊಂಡು ನೋಡ್ತಾ ಇದ್ದಾರೆ. 6,000+. ಸೊ ವ್ಯೂವರ್ಸ್, ಇದು ಒಂದು ಪಾಯಿಂಟ್. ಸೊ ನಿಮ್ಗೆ ಏನಾದರೂ ಸೆಲ್ಫ್ ಮಾಸ್ಟರಿ ಕೋರ್ಸ್ ಬೇಕಾಯ್ತು ಅಂದರೆ BTE ಆ್ಯಪ್ ಮುಖಾಂತರ ಇಟ್ ಈಸ್ ಅ ಫ್ರೀ ಆಫ್ ಕೋರ್ಸ್. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ನಾನು ಶೇರ್ ಮಾಡ್ತೀನಿ. ಸೊ ಇದನ್ನು ಫಾಲೋ ಮಾಡಿ. ಸೊ ಸತ್ಯ ಸರ್ ಮತ್ತು ಅನು ಮೇಡಮ್ ಅವ್ರ ಟೀಮ್ ಇರ್ತಾರೆ. ಸೊ ಟೀಮ್ ಮೆಂಬರ್ ವಿಲ್ ಗೈಡ್ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಕೋರ್ಸ್ ದಿಸ್ ಫಾರ್ ಫ್ರೀ. ಸರ್, ನೆಕ್ಸ್ಟು ಒಂದು ಸೇಲ್ಸ್ ಮಾಸ್ಟರಿನಲ್ಲಿ ಜಾಯಿನ್ ಆದವ್ರಿಗೆ ಏನು ಟ್ರೈನಿಂಗ್ ಇರುತ್ತೆ? ಮೊದಲು ನಾವು ಸೇಲ್ಸ್ ಅನ್ನೋದನ್ನ ಒಂದು ಭಾಗವಾಗಿಟ್ಟಿದ್ವಿ. ಈಗ ನಮ್ಮಲ್ಲಿ ಬಿಸ್ನೆಸ್ ಮಾಸ್ಟರಿ ಓವರ್ ಆಲ್ ಒಂದು ಉದ್ಯಮಿ ಯಶಸ್ಸು ಪಡಿಬೇಕಂದ್ರೆ ಫುಲ್ ಸ್ಟಾಕ್ ಬ್ರೈನ್ ಅಂತ ಕರಿತೀವಿ. ಸೊ ಫುಲ್ ಸ್ಟಾಕ್ ಅಂದ್ರೆ ಒಂದು 6 ಏರಿಯಾಸ್ ಅಲ್ಲಾದ್ರೂ ಮಿನಿಮಮ್ ಅವರು ಪ್ರಾವೀಣ್ಯತೆ ಪಡೆದಿರ್ಬೇಕು. ಮೊದಲನೇದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಎರಡನೇದು ಅವರು ಟೀಮ್ ಬಿಲ್ಡ್ ಮಾಡೋದು ಕಲ್ತಿರ್ಬೇಕು, ಟೀಮ್ ಎಂಪ್ಲಾಯೀಸ್ ನ ಆಟೋಮೇಷನ್ ಮಾಡೋದು. ಮೂರನೇದು ಫನಲ್ ಬಿಸ್ನೆಸ್ ಅಂತ ಕರಿತೀವಿ. ಒಂದ್ಸತಿ
ಬಿಸ್ನೆಸ್ ಲಾಭದಾಯಕವಾಗಿ ನಡೀಬೇಕಂದ್ರೆ ಕಡಿಮೆ ಲಾಭದ ಪ್ರಾಡಕ್ಟು, ಆವ್ರೇಜ್ ಲಾಭದ್ದು, ಹೈಯರ್ ಪ್ರಾಫಿಟ್ ಪ್ರಾಡಕ್ಟ್ ಸರ್ವಿಸ್ನ ಡಿಸೈನ್ ಮಾಡಿರ್ಬೇಕು, ಅದನ್ನ ಫನಲ್ ಮಾಡಿ. 4ನೇದು ನಮ್ಮ ಕಸ್ಟಮರ್ ಕಮ್ಯುನಿಟಿ, ಗ್ರಾಹಕರನ್ನ ಹೇಗೆ ಸಂತೋಷಗೊಳಿಸ್ಬೇಕು, ಹ್ಯಾಪಿನೆಸ್ ಇರಬೇಕು, ಡಿಲೈಟ್ಫುಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಉಳಿಸ್ಕೊಬೇಕು, ಅದಕ್ಕೆ ಡೇಟಾ ಹೆಂಗೆ ಮ್ಯಾನೇಜ್ ಮಾಡಬೇಕು. 5ನೇ ಭಾಗ ಬಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. 6ನೇದು ಹ್ಯಾಪಿ ಬಾಸ್ ಆಗ್ಬೇಕಂದ್ರೆ ಏನ್ ಮಾಡಬೇಕು. ಸೊ ಇಷ್ಟನ್ನ ಪೂರ್ತಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಮೊದಲು ನಾವು ಕೊಡ್ತಾ ಇದ್ದಿದ್ದು ಬಂದು ಬರೀ ಸೇಲ್ಸ್ ಮಾಸ್ಟರ್ ಇತ್ತು, ಇವಾಗ ಕಂಪ್ಲೀಟ್ಲಿ ಬಿಸ್ನೆಸ್ ಮಾಸ್ಟರ್ ಅನ್ನೋದು ಒಂದು ಪ್ಯಾಕೇಜ್ ಇತ್ತು. ಸೊ ಇದು ಬಂದಾಗ ಏನಾಗುತ್ತೆ, 10 ವರ್ಷದ ಕನಸೇನಿದೆ ಅದನ್ನ ಅವರು 1 ವರ್ಷದಿಂದ 2 ವರ್ಷದ ಅಚೀವ್ ಮಾಡ್ಬೋದು. ಇದಕ್ಕೊಂದು 4 ದಿನದ ಒಂದು ಸ್ಮಾಲ್ ಕಾಫಿ ಕೊಟ್ಟು ಕುಡಿಯತಕ್ಕಂತ ಪ್ರೈಸ್ 4 days ಮಾಸ್ಟರ್ ಕ್ಲಾಸ್, ಒಂದು ಬ್ಲೂ ಪ್ರಿಂಟ್ ಕ್ಲಾಸ್ ಕೂಡ ಮಾಡ್ತೀವಿ ನಾವು. ಸೊ 4 days ಟ್ರೈನಿಂಗ್ ಇರುತ್ತೆ. ಸೊ ಟ್ರೈನಿಂಗ್ ಅಲ್ಲಿ ನಿಮಗೆ ಕೋಚಿಂಗ್ ಮತ್ತೆ ಸರ್ದು ಕಂಪ್ಲೀಟ್ ಮಾಹಿತಿ ಅದ್ರಲ್ಲಿ ಸಿಗುತ್ತೆ. ಸೊ ಅದನ್ನ ನೀವು ಅಕ್ಸೆಸ್ ಮಾಡಿಕೊಂಡು ಯು ಕ್ಯಾನ್ ಆಪ್ಟ್ ಫಾರ್ ದ ಕೋರ್ಸ್. ನೀವು ಆ ಲಿಂಕ್ ಕೊಡ್ಬೋದು ನಿಮ್ಮ ಚಾನೆಲ್ ಅವ್ರಿಗೆ ಎಲ್ರಿಗೂ? ಹಾಂ ಸರ್, ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ನಾನು ವೆರಿ ನೈಸ್ ಶೇರ್. ಅಂಡ್ ನಿಮ್ಮ ಹತ್ರ ಒಂದ್ಸರಿ ಎಂಟರ್ ಆಗ್ಬಿಟ್ರೆ ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಸರ್. ಸೊ ಹೇಗೆ ಅಂದರೆ ಸೆಲ್ಫ್ ಮಾಸ್ಟ್ರಿ ಆಯಿತು, ಸೇಲ್ಸ್ ಮಾಸ್ಟ್ರಿ ಆಯಿತು, ನೆಕ್ಸ್ಟ್ ಬರ್ತಾ ನೀವು ಇದನ್ನ ಕ್ವಾಂಟಮ್ ಇದನ್ನ ಇದು ಮಾಡ್ತೀರಿ, ಡೈಮಂಡ್ ಮೆಂಬರ್ಶಿಪ್ ಕೊಡ್ತೀರಿ, ಆಮೇಲೆ ಡಿವೈನ್ ಟಚ್ ಅಂತ ಒಂದು ಕಾರ್ಯಕ್ರಮನ ನೀವು ಅದ್ರಲ್ಲಿ ಆರ್ಗನೈಸ್ ಮಾಡ್ತೀರಿ. ಸೊ ಈ ಡಿವೈನ್ ಟಚ್ ಅಂದರೆ ಏನು ಸರ್, ಯಾವ ಇದು? So this you don't want it to be marketing. So just as viewers ಗೆ ಒಂದು ಅದ್ರ ಬಗ್ಗೆ ಮಾಹಿತಿಗೋಸ್ಕರ ಕೇಳ್ತಾ ಇದ್ದೀನಿ ಸರ್. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಂಡು, ಒಂದು ದೊಡ್ಡ ಉದ್ಯಮಪತಿ ಆಗ್ಬೇಕಂದ್ರೆ ಟೈಕೂನ್ ಅಂತ ಕರೆದ್ರೆ ಓವರ್ ಆಲ್ ಬಿಸ್ನೆಸ್ ನ ಕಲ್ತಿರ್ಬೇಕು. ಅದನ್ನ ಪಡೆಯಕ್ ಮುಂಚೆ, ಟೈಕೂನ್ ಮಾಸ್ಟರ್ ಆಗಕ್ ಮುಂಚೆ ಬಿಸ್ನೆಸ್ ಮಾಸ್ಟರ್ ಆಗಿರ್ಬೇಕು. ಬಿಸ್ನೆಸ್ ಮಾಸ್ಟರ್ ಟೈಕೂನ್ ಮುಂಚೆ ಮೇಲ್ಗಡೆ ಇನ್ನೊಂದಿದೆ, ಆಧ್ಯಾತ್ಮಿಕ ಶರಣಾರ್ಥಿ ಆಗಿರ್ಬೇಕು. ನಾವು ನಮ್ಮೊಳಗಡೆ ಇರ್ತಕ್ಕಂಥ ಏನು ದೈವತ್ವದ ಶಕ್ತಿಯನ್ನು ನಾವು ಅರ್ಥಕೊಂಡಾಗ ಏನಾಗುತ್ತೆ, ಅದು ಟಾಪ್ ಲೆವೆಲ್. ಬಾಟಮ್ ಬಂದು ಸೆಲ್ಫ್ ಮಾಸ್ಟ್ರಿ, ಫೌಂಡೇಶನ್. ಸೊ ಇದು ಇನ್ ಬಿಟ್ವೀನ್ ಮಧ್ಯೆ ಸೆಲ್ಫ್ ಮಾಸ್ಟ್ರಿ ಮೇಲೆ ಸೆಲ್ಫ್ ಮಾಸ್ಟ್ರಿ ಮೇಲೆ ಪೀಪಲ್ ಮಾಸ್ಟ್ರಿ, ಡಿಜಿಟಲ್ ಮಾಸ್ಟ್ರಿ, ಪ್ರಾಫಿಟ್ ಮಾಸ್ಟ್ರಿ, ಬಿಸ್ನೆಸ್ ಮಾಸ್ಟ್ರಿ, ಟೈಕೂನ್, ದೆನ್ ಆಧ್ಯಾತ್ಮಿಕ. ಅದು ಎಲ್ಲರನ್ನೂ ಕರೆಯಲ್ಲ, ನಾವು ಹುಡ್ಕೊಂಡು ಹೋಗ್ಬೇಕದು. ಇಟ್ಸ್ ನಾಟ್ ಸೋ ಈಸಿ ಟು ಗೆಟ್ ದಟ್. ಸೊ ಅದರಿಂದ ಯಾರು ಕನೆಕ್ಟ್ ಆಗುತ್ತೆ, ಇನ್ಫ್ಯಾಕ್ಟ್ ನಿಮ್ಗೆ ಅದು ಕನೆಕ್ಟ್ ಆಗಿತ್ತು, ಅದರಿಂದ ನೀವಾಗ ಕೇಳ್ಕೊಂಡು ನೀವಾಗ ಹುಡ್ಕೊಂಡ್ ಬಂದಿದ್ದೆ ಡಿವೈನ್ ಟಚ್. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ. ನಾನೊಂದು 16-18 ವರ್ಷದಿಂದ ಒಂದ್ಸರಿ ಕೇಳಿದ್ದೆ, ದ ರಿಯಲ್ ಕಾನ್ವರ್ಸೇಷನ್ ಬಿಟ್ವೀನ್ ಗುರು ಅಂಡ್ ಶಿಷ್ಯ ಹೆಂಗಿರುತ್ತೆ ಅಂದ್ರೆ, ಜಸ್ಟ್ ಒಂದು ವರ್ಡ್ ಗುರು ಟೀಚ್ ಮಾಡಲ್ಲ, ಒಂದು ವರ್ಡ್ ಶಿಷ್ಯ ಆಸ್ಕ್ ಮಾಡಲ್ಲ, ಜಸ್ಟ್ ಕಣ್ಣಲ್ಲೇನೆ ಒಂದು ಇದನ್ನ ಕಲಿಬೇಕು ಅನ್ನೋ ಒಂದು ಹಂಗರ್ ಇರುತ್ತೆ. ಸೊ ಅದನ್ನ ಗುರು ಟೀಚ್ ಮಾಡ್ತಾನೆ, ಶಿಷ್ಯ ಕಲಿತಾನೆ. ಸೊ ಇದು ನಾನು ಕೇಳಿದ್ದೆ. ಸೊ ನನಗೆ ಸಿಕ್ಕಿರಲಿಲ್ಲ, ಬಟ್ ಅದು ಸಿಕ್ಕಿದ್ದು ನನಗೆ ಪವರ್ ಆಫ್ ಸೈಲೆನ್ಸ್ ಅಲ್ಲಿ ನನಗೆ ತುಂಬಾ ಆರ್ಟಿಸ್ಟಿಕ್ ಆಗಿ ಓಪನ್ ಆಯ್ತು. ನನ್ನ ಬ್ಲಾಕೇಜಸ್ ಎಲ್ಲ ನಾನು ಅದರಿಂದ ಓವರ್ಕಮ್ ಮಾಡಿದೆ. ಸೊ ಅಲ್ಲಿ ನನಗೆ ಡಿವೈನ್ ಟಚ್ ಬಗ್ಗೆ ಗೊತ್ತಾಯ್ತು ಸರ್. ಸೊ ಡಿವೈನ್ ಟಚ್ ನಾನು ನನ್ನ ತಂದೆ ತಾಯಿನೂ ಕರ್ಕೊಂಬಂದೆ, ನನ್ನ ವೈಫ್ನೂ ಕರ್ಕೊಂಬಂದೆ. ಸೊ ಇಟ್ ವಾಸ್ ಅಮೇಝಿಂಗ್. ಡಿವೈನ್ ಟಚ್ ಅನ್ನೋಂಥದ್ದು 3 ದಿನಗಳು 3 ರಾತ್ರಿ ಕಂಪ್ಲೀಟ್ಲಿ ಮೌನದಲ್ಲಿದ್ದು ನಾವು ನಮ್ಮ ಶಕ್ತಿ ಮತ್ತು ಬ್ರಹ್ಮಾಂಡ, ನಮ್ಮ ಪಂಚಭೂತಗಳಿಗೆ ಕನೆಕ್ಟ್ ಆಗಿ ನಮ್ಮ ವ್ಯಕ್ತಿತ್ವದ ಅರಿವನ್ನು ಅರ್ಥ ಮಾಡಿಕೊಂಡು, ಇಟ್ಸ್ ಎ ಕಮ್ಡ್ ಆಫ್ ಎ ಲೈಕ್ ಗೆಟಿಂಗ್ ಕನೆಕ್ಟೆಡ್ ಟು ದ ಡಿವೈನ್ ಪವರ್ ಅಂತ. ಓಕೆ ಸರ್. ಅಂಡ್ ಸರ್ ನೆಕ್ಸ್ಟ್ ಸರ್ ಸರ್, ಈಗ ನೀವು ವಿಷನ್ ಅಂದರೆ ನಿಮಗೆ 1 ಲಕ್ಷ ಉದ್ಯಮಿದಾರರನ್ನ ನಾನು ಇದನ್ನ ತಯಾರು ಮಾಡ್ತೀನಿ ಅಂತ ಹೇಳ್ತೀವಿ. ಉದ್ಯಮ ಮಾಡ್ತಿರೋರನ್ನೇ ನಾನು ವಿಲ್ ಕನ್ವರ್ಟ್ ದಮ್ ಆಸ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಟೈಕೂನ್ಗಳನ್ನಾಗಿ ತಯಾರು ಮಾಡ್ತೀವಿ ಅಂತ ಒಂದು ವಿಷನ್ ಇದು ಮಾಡ್ತೀವಿ. ಸೊ ಇದಕ್ಕೆ ಯಾವ ಥರ ನಮ್ಮ ಯೂತ್ಸ್ ರೆಡಿ ಇದ್ದಾರೆ ಅಂತ ಅನ್ಸುತ್ತೆ ಸರ್? ಆ್ಯಕ್ಚುಲಿ ಒಂದು ಕಾಲದಲ್ಲಿ ಬಿಸ್ನೆಸ್ ಹೇಗಿತ್ತು ಅಂತ ಹೇಳಿದ್ರೆ, ಸ್ಥಳೀಯದಲ್ಲಿ ಇತ್ತು, ಅಕ್ಕಪಕ್ಕದವ್ರು ಬರೋರು ನಡ್ಕೊಂಡು ಹೋಗ್ತಾ ಇತ್ತು. ನಾವು ಕೂಡ ಡೋರ್ ಟು ಡೋರ್ ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಬಟ್ ಇವತ್ತು ಟ್ರೆಂಡ್ ಟೆಕ್ನಾಲಜಿ ಪೂರ್ತಿ ಕೋವಿಡ್ ಆದಮೇಲೆ ಇನ್ನೂ 100% ಆನ್ಲೈನ್ ಬಂದ್ಬಿಟ್ಟಿದೆ. ಸೊ ಇದನ್ನ ಅನೂರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಹೇಗೆ ನಾವು ಕೂಡ ಲೋಕಲ್ ಬಿಸ್ನೆಸ್ ಅಲ್ಲಿ ಇದ್ದವರು ಹೇಗೆ ಆನ್ಲೈನ್ ಬರಕ್ಕೆ ಸಾಧ್ಯವಾಗಿದೆ, ಮತ್ತೆ ನಮ್ಮ ಕನಸೇನಿದೆ ಅದನ್ನ ಎಷ್ಟು ಸುಲಭವಾಗಿ ನಾವೆಲ್ಲ ನಮ್ಮ ಆಲ್ರೆಡಿ BTA ಡೈಮಂಡ್ ಮೆಂಬರ್ ಆಗಿರೋ ಹೇಗೆ ಮಾಡ್ತಾ ಇದ್ದಾರೆ ಲೈಕ್ ಶೇರ್ ಮಾಡ್ತೀನಿ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡಿ. ಅಂದರೆ ನಾನು ಯಾವಾಗಲೂ ಒಂದು ನಂಬರ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಂಟೈರ್ ಇಂಡಿಯಾದಲ್ಲಿ ಪ್ರೆಸೆಂಟ್ ಪಾಪ್ಯುಲೇಷನ್ 144 ಕೋಟಿ ಜನಸಂಖ್ಯೆ. ಸೊ 144 ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ
ಬಿಸ್ನೆಸ್ ಓನರ್ಸ್ ಇದ್ದಾರೆ. ಸೊ ನಮ್ಮದು ಕನ್ಸಂಪ್ಷನ್ ಇದೆ, ಅಂದರೆ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ಕನ್ಸಂಪ್ಷನ್ ಮಾಡೋಷ್ಟು ಕೆಪಾಸಿಟಿನೂ ಇದೆ. ಸೊ ಬಿಸ್ನೆಸ್ಗೆ ತುಂಬಾ ಆಪರ್ಚುನಿಟಿ ಇದೆ. ಸೊ ನೀವು ಕೇಳಿದ್ರೆ ಎಷ್ಟು ಯೂತ್ ಎಷ್ಟು ರೆಡಿ ಇದ್ದಾರೆ, ಇವತ್ತು ತುಂಬಾ ಜನ ರೆಡಿ ಇದ್ದಾರೆ ಅವ್ರ ಲೈಫ್ ನ ಚಾರ್ಜ್ ತಗೊಂಡು ಲೈಕ್ ಎಕನಾಮಿನ ಗ್ರೋತ್ ಮಾಡಬೇಕು, ಬಿಸ್ನೆಸ್ ಫ್ರೀಡಮ್, ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ. ಸೊ ಅದರಲ್ಲಿ ಟೆಕ್ನಾಲಜಿನ ಬಳಸ್ಕೊಂಡು ಬೆಳಿಬೇಕಾಗಿರೋಂಥದ್ದು ತುಂಬಾ ಜನ ಇದ್ದಾರೆ. ಸೊ ನಂಗೆ ತುಂಬಾ ಖುಷಿ ಅನ್ಸುತ್ತೆ ಇವತ್ತು ನಾವು ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಮೂಲಕ ಕನ್ನಡದಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್, ಬಿಸ್ನೆಸ್ ನ ಕ್ರಿಯೇಟ್ ಮಾಡೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನ ಮಾಡೋದು, ಸೊ ಇದನ್ನ ಮಾಡ್ತಾ ಇದೀವಿ. ಅಂಡ್ ಐ ಸಿ ಲಾಟ್ ಆಫ್ ಪೀಪಲ್ ಆರ್ ರೆಡಿ. ಅಂದ್ರೆ ನಮ್ಮ ಸೆಷನ್ಸ್ ಬಂದಾಗ ದೇ ಹ್ಯಾವ್ ಕಮ್ ವಿತ್ ಓಪನ್ ಮೈಂಡ್, ಕಲಿಬೇಕು, ಮಾಡಬೇಕು, ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ. ಅಂಡ್ ಐ ಸಿ ದಟ್ ನಮ್ಮ ಮೆಂಬರ್ಸ್ ಅಲ್ಲಿ ಬಂದಿರೋರು ವಿತಿನ್ 1 ಮಂತ್ 3 ಮಂತ್ ಒಳಗಡೆ ಅವ್ರು ಏನು ಅನ್ಕೊಂಡ್ ಬಂದಿರ್ತಾರೆ ಆ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡ್ಬಿಡ್ತಾರೆ, ಬಿಕಾಸ್ ಆಫ್ ದ ಡಿಜಿಟಲ್ ಅಂಡ್ ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್. ಈಗ ಕೆಲವು ಕಡೆ ಏನಾಗುತ್ತೆ, ಯೂತ್ಸ್ ಬಗ್ಗೆ ಯಾಕೆ ಕೇಳಿದೆ ಅಂದ್ರೆ, ಈಗ ಕೆಲವು ಮನೆಯಲ್ಲಿ ಬೇಡಪ್ಪ ನೀನ್ ಜಸ್ಟ್ ಇದಕ್ಕೆ ಹೋಗು, ಎಂಪ್ಲಾಯಿ ಆಗೋಗು, ಜಾಬ್ ಮಾಡ್ತೀಯ ಅಂತ ಇದು ಮಾಡ್ತಾರೆ. ಸೊ ಇದಕ್ಕೆ ಕೆಲವರು ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇದಿರಲ್ಲ. ಸೊ ದೇ ವಾಂಟೆಡ್ ಟು ಬಿ ಎ ಬಿಸ್ನೆಸ್ ಮ್ಯಾನ್. ಸೊ ಅಂಥವ್ರನ್ನ ಒಂದು ಸ್ವಲ್ಪ ಅಡ್ರೆಸ್ ಮಾಡಬೇಕಾಗುತ್ತೆ. ಡೆಫಿನೆಟ್ಲಿ ಲೈಕ್ ನಾವು ಅವಾಗಲೇ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತಿದ್ದೆ, ಮುಂಚೆ ಹೆಂಗಿತ್ತು ಬಿಸ್ನೆಸ್ ಫೀಲ್ಡ್ ಅಂತ ಹೇಳಿದ್ರೆ, ನಮ್ಮ ತಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಓಕೆ, ನನ್ನ ಮಗ ಫ್ಯಾಮಿಲಿನಲ್ಲಿ ಅದೇ ಬಿಸ್ನೆಸ್ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸೊ ಹೊಸಬರಿಗೆ ಬಿಸ್ನೆಸ್ ಬರೋದಕ್ಕೆ ಆಪರ್ಚುನಿಟಿ ತುಂಬ ಕಡಿಮೆ ಇತ್ತು, ಬಿಕಾಸ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಮತ್ತೆ ತುಂಬ ಕಡಿಮೆ ರಿಸೋರ್ಸಸ್ ಇತ್ತು ಮುಂಚೆ. ಈಗ ಹೆಂಗೆ ಅಂತ ಹೇಳಿದ್ರೆ ಪ್ರಪಂಚ ಓಪನ್ ಅಪ್ ಆಗಿದೆ, ಅಂದರೆ ಎಕನಾಮಿ ಓಪನ್ ಅಪ್ ಆಗಿದೆ. ಸೊ ಇವತ್ತು ಎಲ್ಲರಿಗೂ ಆಪರ್ಚುನಿಟಿ ಇದೆ ಬಿಸ್ನೆಸ್ ನ ಮಾಡೋದಕ್ಕೆ. ಪೇರೆಂಟ್ಸ್ ಯಾರಾದ್ರು ನೋಡ್ತಾ ಇದ್ರೆ ಖಂಡಿತ ನಾನು ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಅಪ್ರಿಶಿಯೇಟ್ ಮಾಡಿ ಲೈಕ್ ಮುಂದೆ ಹೋಗೋದಿಕ್ಕೆ ಬಿಡಿ. ಅಂದ್ರೆ ಬಿಸ್ನೆಸ್ ಮಾಡ್ತೀನಿ ಯಾರಾದ್ರು ಅಂತ ಹೇಳಿದ್ರೆ ಖಂಡಿತ ವಿ ಶುಡ್ ಆಲ್ ಸ್ಟ್ಯಾಂಡ್ ವಿತ್ ದೆಮ್ ಅಂತ ನನ್ನ ಒಂದು ಅನಿಸಿಕೆ. ಆಸ್ ಎ ಸೊಸೈಟಿ ವಿ ಶುಡ್ ನಾಟ್ ಪುಟ್ ಡೌನ್ ಪೀಪಲ್, ಬಿಸ್ನೆಸ್ ಮಾಡಕ್ ಹೋಗ್ತೀಯಾ, ಇದಾಗೋದಿಲ್ಲ, ನಿನ್ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ಆಸ್ ಎ ಸೊಸೈಟಿ ವಿ ಶುಡ್ ರಿಯಲಿ ಮೋಟಿವೇಟ್, ನಾವು ನಮ್ಮ ಮುಂದೆ ಹೋಗೋದಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಮೂಲಕ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಒಂದು 400 ವರ್ಷಗಳ ಹಿಂದೆ ನೋಡಿದಾಗ ಭಾರತದ ಇತಿಹಾಸದಲ್ಲಿ ಭಾರತ ವಿಶ್ವದಲ್ಲಿ ಆರ್ಥಿಕ ನಾಯಕರಾಗಿದ್ವಿ. ವಿ ಆರ್ ದ ವರ್ಲ್ಡ್ ಟ್ರೇಡಿಂಗ್ ಹಬ್ ಆಗಿದ್ವಿ. ಸೊ ಟಾಪ್ ಇತ್ತು ಕಂಪ್ಲೀಟ್ಲಿ ಇದರಲ್ಲಿ. ಬಟ್ ಆಮೇಲೆ ಒಂದು 300 ವರ್ಷಗಳಿಂದ ನೋಡಿದಾಗ ಏನಾಗಿದೆ, ಇಟ್ ಹಸ್ ರೆಡ್ಯೂಸ್ಡ್, ಇಟ್ ಹಸ್ ಕಮ್ ಡೌನ್. ನಾವು ಲಾಸ್ಟ್ 50 ಇಯರ್ಸಲ್ಲಿ ಮತ್ತೆ ಭಾರತ ರ್ಯಾಂಕಲ್ಲಿ ಹತ್ತುತ್ತಾ ಇದೆ. ಇವತ್ತು ನಮ್ಮ ಜನಸಂಖ್ಯೆ, ನಮ್ಮ ರಿಸೋರ್ಸಸ್ ಏನಿದೆ, ಸಂಪನ್ಮೂಲಗಳೇನಿದೆ, ಇದೆಲ್ಲ ಚೆಕ್ ಮಾಡ್ಕೊಂಡು ನೋಡಿದಾಗ ಭಾರತ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕ ಪ್ರಬಲವಾಗಿ ಬೆಳಿಬೇಕಂದ್ರೆ ಉದ್ಯಮಿದಾರರು ಬೆಳಿಲೇಬೇಕು, ರೈಟ್? ಅವಾಗ ನಮ್ಮ ಭಾರತ ಬೆಳೆಯಕ್ಕೆ ಸಾಧ್ಯವಾಗೋದು. ಸೊ ನಾನು ನೋಡಿದಾಗ ಫೇಲ್ ಆಗಿದೆ ಎಲ್ಲಿಂದ, ಬಿಸ್ನೆಸ್ಸಿಂದ. ನಾನು ಸಕ್ಸಸ್ ಪಡೆದೆ ಎಲ್ಲಿಂದ, ಬಿಸ್ನೆಸ್ ಇಂದ, ರೈಟ್? ನಾನೊಬ್ಬ ಸಕ್ಸಸ್ ಪಡೆದಿಂದ ಏನಾಯ್ತು, 100 ಜನರಿಗೆ ಕೆಲಸ ಸಿಕ್ತು. ಅಂಡ್ ಬಿಸ್ನೆಸ್ ಕೋಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ 100 ಉದ್ಯಮಗಳು ಎಷ್ಟೊಂದು ಬೆಳೆದಿದೆ. ಸೊ ನಮ್ಮ ಗುರಿ ಏನಂದ್ರೆ, ನಿಮ್ಮ ಚಾನೆಲ್ ಹೇಗಿದೆ, ಪ್ರೈಡ್ ಆಫ್ ಕರ್ನಾಟಕ ಹೇಗಿದೆ, ನಮ್ಮ ಕರ್ನಾಟಕನ ಪ್ರೈಡ್ಫುಲ್ ಸ್ಟೇಟ್ ಮಾಡಬೇಕು ಇಂಡಿಯಾದಲ್ಲಿ ಅನ್ನೋದೇ ನಮ್ಮ ಗುರಿ, ಉದ್ಯಮಿಗಳನ್ನ ಬೆಳೆಸೋದ್ ಮೂಲಕ. ನೀವು ಉದ್ಯಮಿದಾರನ ಇದು ಮಾಡ್ತಾ ಇದ್ದೀರಾ. ಮೇಡಮ್ ಬಂದ್ಬಿಟ್ಟು ಅವ್ರ ಮನೆಯವ್ರಿಗೆ ಮತ್ತೆ ಅವ್ರ ಲೇಡೀಸ್ಗೆ ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್, ಅದೊಂದು ಅಡಿಷನಲ್ ಎಕ್ಸ್ಟ್ರಾ ಕ್ಲಾಸ್. ಸೊ ಅದ್ರ ಬಗ್ಗೆ ಏನಾದ್ರು ಇದನ್ನ ಹೇಳಲಿಕ್ಕಾಗುತ್ತೆ ಮೇಡಮ್, ಅದ್ರ ಬಗ್ಗೆ ಒಂದು ಮಾಹಿತಿ? ಸೊ ಯಾಕೆಂದ್ರೆ ಎಷ್ಟೋ ಜನ ಫಿಮೇಲ್ ಆಂಟರ್ಪ್ರಿನರ್ಸ್, ದೇ ಆಲ್ಸೋ ವಾಂಟೆಡ್ ಟು ಬಿ ಎನ್ ಆಂಟರ್ಪ್ರಿನರ್. ಸೊ ಅಂಥವ್ರಿಗೆ ನೀವು ಏನ್ ಇದು ಮಾಡ್ತೀರಿ? ಆಂಟರ್ಪ್ರಿನರ್ ವೆದರ್ ಮೇಲ್ ಆರ್ ಫೀಮೇಲ್, ಒಂದು ಫಾರ್ಮುಲಾ ಅನ್ನೋದು ಸೇಮ್, ಕರೆಕ್ಟ್ ಅಲ್ವಾ? ಅಂದ್ರೆ ಇವಾಗ ನಾವು ಒಂದು ಮ್ಯಾಥ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಫಾರ್ಮುಲಾನ ಸ್ಟೆಪ್ ಬೈ ಸ್ಟೆಪ್ ಮೆಥಡಾಲಜಿಕಲಿ ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಯಾವ ಇಂಡಸ್ಟ್ರಿ ಆಗಿರಲಿ, ವೆದರ್ ಫೀಮೇಲ್ ಮೇಲ್ ಡಸಂಟ್ ಮ್ಯಾಟರ್, ಅಂದ್ರೆ ಅದರ ಡಿಫ್ರೆನ್ಸ್ ಬರೋದಿಲ್ಲ. ಸೊ ಅದು ಒಂದು ಮುಖ್ಯವಾದ ವಿಚಾರ. ನಾವು ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿನಲ್ಲಿ ವಿಮೆನ್ ಸೆಷನ್ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ತುಂಬಾ ವರ್ಷದಿಂದ ನಾನು ಕೇಳ್ಕೊಂಡು ಬಂದಿದ್ದೀನಿ. ಅಂದ್ರೆ ಲೈಕ್ ಆಸ್ ಅ ಬಿಸ್ನೆಸ್ ಓನರ್ ಆಗಿ ಲೈಕ್ ಜನರಲಿ ಏನಾಗುತ್ತೆ ಅಂದ್ರೆ ಅವರಿಗೆ ತುಂಬಾ ಎಕ್ಸ್ಪೋಜರ್ ಇರುತ್ತೆ ಹೊರಗಡೆ. ದೇ ವಿಲ್ ಮೀಟ್ ಪೀಪಲ್, ಹೊಸಬರನ್ನ ಮೀಟ್ ಮಾಡ್ತಾರೆ, ತುಂಬಾ ಹೊಸ ಹೊಸ ಐಡಿಯಾಸ್ ಬರುತ್ತೆ, ಅವ್ರು ತುಂಬಾ ಎನರ್ಜಿ ಎಂತೂಸಿಯಾಸಮ್ ಇಂದ ಇರ್ತಾರೆ. ಬಟ್ ಮನೆಗೆ ಬಂದಾಗ ಏನಾಗುತ್ತೆ, ಅದು ಮ್ಯಾಚ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಮನೇಲಿರೋರು ಮೇ ಬಿ ಪ್ರೊಫೆಷನಲ್ ಇರ್ಬೋದು, ಅಥವಾ ಅವ್ರು ಬೇರೆ ಬಿಸ್ನೆಸ್ ಅಲ್ಲಿ ಇರ್ಬೋದು, ಅಥವಾ ಹೌಸ್ ವೈಫ್ ಆಗಿರ್ಬೋದು.
ಸೊ ಈ ಅನ್ಮ್ಯಾಚ್ ಆಗೋದ್ರಿಂದ ಏನಾಗ್ತಾ ಇದೆ, ಸೊಸೈಟಿನಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಬರ್ತದೆ. ಅಂಡ್ ಐ ಆಲ್ಸೋ ಹರ್ಡ್ ತುಂಬಾ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಇಂಡಿಯಾದಲ್ಲಿ ಅಂತ. ಏನಕ್ಕೆ ಬೇಸಿಕ್ ರೀಸನ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಒಬ್ರಿಗೊಬ್ರು ಕೋಆಪರೇಟ್ ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು. ಈ ಅಂಡರ್ಸ್ಟ್ಯಾಂಡಿಂಗ್, ಈ ಇಂಬ್ಯಾಲೆನ್ಸ್ ಏನಿದೆ ಅದನ್ನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟೇನೆ ತಗೊಂಡ್ಬಂದಿರೋದು. ಸೊ ಬಿಸ್ನೆಸ್ ಟೈಕೂನ್ ಅಕಾಡೆಮಿನಲ್ಲಿ ಲೈಕ್ ತುಂಬಾ ಜನ, ಐ ಕ್ಯಾನ್ ಸೇ 90% ಮೆನ್ ಆರ್ ದೇರ್, 90% ಮೆನ್ ಇದ್ದಾರೆ, 10% ಫೀಮೇಲ್ ಆರ್ ದೇರ್. ಸೊ ಇಲ್ಲೇನಾಗುತ್ತೆ ಅಂದ್ರೆ 90% ಮೆನ್ನು ಅಷ್ಟೊಂದು ಕಲಿಬೇಕಾದ್ರೆ ಅವ್ರ ಎನರ್ಜಿ ಜಾಸ್ತಿ ಆಗುತ್ತೆ, ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ, ಬೆಳಿಬೇಕು ಅಂತ ಬರುತ್ತೆ ಮೈಂಡ್ ಅಲ್ಲಿ. ಬಟ್ ಫ್ಯಾಮಿಲಿ ನೆಕ್ಸ್ಟ್ ಲೆವೆಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಸ್ಟ್ರಕ್ ಆಗ್ಬಿಡ್ತಾರೆ ಅವರು. ಸೊ ಇದನ್ನ ನಾವು ಹೋಲಿಸ್ಟಿಕ್ ಆಗಿ ಯೋಚನೆ ಮಾಡಿ ವಿ ಸ್ಟಾರ್ಟೆಡ್ ದಿಸ್ ಸೂಪರ್ ವಿಮೆನ್ ಸೆಷನ್ ಅಂತ ಹೇಳ್ಬಿಟ್ಟು, ಇಂಟರ್ನಲ್ ಕಮ್ಯುನಿಟಿಗೆ ನಮ್ಮ ಮೆಂಬರ್ಸ್ ಯಾರಿದ್ದಾರೆ ಅವರ ಫ್ಯಾಮಿಲೀಸ್ಗೆ ಅಂತ ಹೇಳಿ. ಸೊ ಒನ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಎಂಟರ್ ಆದ್ರೆ, ಸೊ ಯುವರ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಆಲ್ಸೋ ಗೆಟ್ ದಿಸ್ ಕೋರ್ಸ್ ಆಕ್ಸೆಸ್. ಅಂಡ್ ಫೈನಲಿ ಏನು ಮೆಸೇಜ್ ಕೊಡಬೇಕು ಅಂತಿದೆ ಸೊಸೈಟಿಗೆ? ಸೊ ಬಿಸ್ನೆಸ್ ಮನ್ಗೆ ಆಗಲಿ, ಸೊ ಓವರ್ ಆಲ್ ಸೊಸೈಟಿ ಫಾರ್ ಕರ್ನಾಟಕ. ಒನ್ ಆಫ್ ದ ಬೆಸ್ಟ್ ಟೈಮ್ ಭೂಮಿ ಮೇಲೆ ಬಿಸ್ನೆಸ್ ಮಾಡ್ಲಿಕ್ಕೆ ಇವತ್ತು ನಾನು ಕೇಳಿದಾಗ, ಅದು ಸ್ಪೆಷಲಿ ಇಂಡಿಯಾ ಟೈಮ್ ಬಂದಿದೆ ಇವಾಗ. ಸೊ ಎಲ್ಲಿ ನಾವು ಕಲಿತೀವಿ ಅಲ್ಲಿ ಬೆಳಿತೀವಿ. ಇಫ್ ಯು ಆರ್ ಕಂಟಿನ್ಯೂಸ್ಲಿ ಲರ್ನಿಂಗ್, ಅಂಡ್ ಆ ಲರ್ನಿಂಗ್ ಇವತ್ತು ಹೇಗಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದೆ, ಬಟ್ ಅದು ಏಕಲವ್ಯನ ಕಲಿಕೆ ಆಗ್ಬಿಡುತ್ತೆ. ಸೊ ನೆವರ್ ಬಿ ಜಸ್ಟ್ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕಲಿತಾರೆ. ದಟ್ಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ವಾಟ್ ಐ ಹ್ಯಾವ್ ಸೀನ್. ಲರ್ನ್ ಲೈಕ್ ಅರ್ಜುನ. ಯು ಶುಡ್ ಹ್ಯಾವ್ ಎ ರಿಯಲ್ ಟೀಚರ್ ಹೂ ಹ್ಯಾಸ್ ಎಕ್ಸ್ಪರ್ಟೈಸ್ಡ್ ಇನ್ ದಟ್ ಫೀಲ್ಡ್. ಸೊ ಬಿಸ್ನೆಸ್ ಅಲ್ಲಿ ನೀವು ಯಾರನ್ನಾದ್ರೂ ಫಾಲೋ ಮಾಡಿ, ಯಾವುದೇ ಕೋಚ್ ಆಗಲಿ, ಯಾವುದೇ ಟ್ರೈನರ್ ಆಗಲಿ, ಹಿಂದಿ, ಇಂಗ್ಲಿಷ್ ಅಥವಾ ಬೇರೆ ಯಾವುದೇ ಭಾಷೆಯಲ್ಲಾದ್ರೂ, ಬಟ್ ಹ್ಯಾವ್ ಎ ಲೈಫ್ ಕೋಚ್, ಮೆಂಟರ್, ಟೀಚರ್ ಹೂ ನೋಸ್ ಅಬೌಟ್ ಯು ಇಂಡಸ್ಟ್ರಿ. ಹ್ಯಾವ್ ಎ 2 ವೇ ಆಫ್ ಕೋಚಿಂಗ್. ಸೊ ಅವಾಗ ನೀವು ನಿಮ್ಮ ಕನಸಿನ ಸಾಮ್ರಾಜ್ಯ ಏನಿದೆ, ಹೈ ಪ್ರಾಫಿಟೇಬಲ್ ಬಿಸ್ನೆಸ್, ಆಟೋಮೇಟೆಡ್ ಬಿಸ್ನೆಸ್ ಇರ್ಬೋದು, ಒಂದು ಸಂತೋಷದ ಉದ್ಯಮಿಯಾಗಿ ಬೆಳಿಬೇಕಂದ್ರೆ ಒಬ್ಬ ಕೋಚ್ ಬೇಕು, ಮೆಂಟರ್ ಬೇಕು. ಸೊ ಎಷ್ಟು ಕಲಿತೀರಾ ಅಷ್ಟು ಬೆಳಿತೀರಾ. ನಾವು ಕಲಿತಾ ಇದ್ದೀವಿ ಜೀವನದಲ್ಲಿ, ನಾವು ಬೆಳೀತಾ ಇದ್ದೀವಿ. ಹಾಗೆ ನಮ್ಮ ಉದ್ಯಮಿಗಳು ನಮ್ಮ ಜೊತೆ ಇರೋರು ಬೆಳೀತಾ ಇದ್ದಾರೆ. ಸೊ ಲೆಟ್ ಅಸ್ ಕರ್ನಾಟಕನ ಬೆಳೆಸೋಣ, ಬಿಸ್ನೆಸ್ನ ಬೆಳೆಸೋದ್ರ ಮೂಲಕ, ಕಸ್ಟಮರ್ಸ್ ಒಳ್ಳೆ ಸೇವೆ ಕೊಡೋದ್ರ ಮೂಲಕ ಒಂದು ಗೋಲ್ಡನ್ ಏಜ್ ತರಬಹುದು. ದಿಸ್ ಇಸ್ ಮೈ ಫೈನಲ್ ಮೆಸೇಜ್. ಮೇಡಮ್, ನೀವೇ ಮೆಸೇಜ್ ಕೊಡ್ಬೇಕಾದ್ರೆ? ಡೆಫಿನೆಟ್ಲಿ ನನಗೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಏನ್ ಮಾಡ್ತಾ ಇದೆ, ಇದನ್ನ ನಾವು ಒಂದು ಹೇಗೆ ಭಾರತದಲ್ಲಿ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂದ್ರೆ ಬಿಸ್ನೆಸ್ ಇಂದ ಬಿಸ್ನೆಸ್ ನಡೆಸ್ತಾ ಇರೋರು ಯಾರು, ಅವರಿಂದ ಬಿಸ್ನೆಸ್ ನಡೆಸ್ತಾ ಇರೋರಿಗೆ ಬಿಸ್ನೆಸ್ ನ ಬೆಳೆಸೋದಕ್ಕೋಸ್ಕರ ಇರುವಂತದ್ದು ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಸೊ ನಾವ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀವಿ, ಬಿಯಾಂಡ್ ಅವರ್ ಲೈಫ್ಸ್ ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಅನ್ನೋದೇನಿದೆ ಬರೀ ನಮ್ಮ ಲೈಫ್, ನಮ್ಮ ಬಿಸ್ನೆಸ್, ನಮ್ಮಿರೋ ಮೆಂಬರ್ಸ್ ಇಷ್ಟನ್ನ ಬೆಳೆಸೋದಕ್ಕಲ್ಲ. ದ ಇಂಟೆನ್ಷನ್ ಇಸ್ ಅಂದ್ರೆ ನಮ್ಮ ಒಳಗಡೆ ನಾವು ಯೋಚನೆ ಮಾಡಿರೋದು ಅಥವಾ ನಮ್ಮ ವಿಷನ್ ಏನು ಅಂದ್ರೆ ಬಿಯಾಂಡ್ ಅವರ್ ಲೈಫ್. ಇದು ಲಾಂಗ್ ರನ್ ಅಲ್ಲಿ ಕಂಟಿನ್ಯೂ ಆಗಬೇಕು. ಬಿಸ್ನೆಸ್ ಕಮ್ಯುನಿಟಿ ಏನಿದೆ ಅದು ಬೆಳಿಬೇಕು. ಹೌದು, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ವ್ಯಾಲ್ಯೂ ಸಿಸ್ಟಮ್ನ ಇಟ್ಕೊಂಡು ಬೆಳಿಬೇಕು ಅನ್ನೋದು. ಆವಾಗ ಎವ್ರಿಥಿಂಗ್ ವಿಲ್ ಗೋ. ಅಂದ್ರೆ ಸೊಸೈಟಿ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಬೆಳೆಯುತ್ತೆ, ಫ್ಯಾಮಿಲೀಸ್ ಚೆನ್ನಾಗಾಗುತ್ತೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಎನ್ವಿರಾನ್ಮೆಂಟ್ ಸಿಗುತ್ತೆ, ಪರಿಸರ ಸಿಗುತ್ತೆ ಜೀವನ ಮಾಡಲಿಕ್ಕೆ. ಸೊ ದಟ್ ಈಸ್ ಅವರ್ ವಿಷನ್. ಥ್ಯಾಂಕ್ ಯು ಸೊ ಮಚ್. ಸೊ ವ್ಯೂವರ್ಸ್, ಚಾನೆಲ್ ನ ಫಾಲೋ ಮಾಡಿ. ಸೊ ನವೀನ್ ಅವರು ತುಂಬಾ ಜನರ ಕರ್ನಾಟಕದ ಉದ್ಯಮಿಗಳನ್ನ ಪರಿಚಯ ಮಾಡ್ತಾರೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ವಾಂಟ್ ಸಮ್ ಮೋರ್ ನಾಲೆಜ್ ಅಂಡ್ ಟಿಪ್ಸ್, ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಇದೆ, ಮಾಸ್ಟರ್ ಕೋಚ್ ಸತ್ಯ BT ಅಂತ, ಅದನ್ನು ಕೂಡ ನೀವು ಫಾಲೋ ಮಾಡಿ. ಸೊ ಇದು ಉದ್ಯಮಿದಾರರಿಂದ ಉದ್ಯಮಿಗಳಿಗೆ, ಉದ್ಯಮಿಗಾಗಿ ಇರ್ತಕ್ಕಂಥ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಸೊ ಫಾಲೋ BTA and get the information from the